ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಈ ಚಾನಲನ್ನು ವೀಕ್ಷಿಸುವಂಥ ವೀಕ್ಷಕರೇ ಹಾಗೂ ವಿದ್ಯಾರ್ಥಿನಿಯರೇ, ಈಗ ಗಾದೆಗಳ ಭಾಗದಲ್ಲಿ 11 ಪುಟಗಳನ್ನು ನಾನು ಪ್ರಸ್ತುತಪಡಿಸಿದ್ದೇನೆ. ಈಗ ಅಂದರೆ 220ರವರೆಗೆ ಈ ಗಾದೆಗಳನ್ನು ಬರೆದು ನಾನು ಈ ಚಾನಲಿಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ ಅದರ ಮುಂದಿನ ಭಾಗ 221ರಿಂದ 240 ರಲ್ಲಿ 20 ಗಾದೆಗಳನ್ನು ಇದರಲ್ಲಿ ಬರೆಯಲಾಗಿದೆ. ನಂಬರ್ 1, ಸೌಂದರ್ಯಕ್ಕಿಂತ ಗುಣವೇ ಮುಖ್ಯ. ಸೊ ನಾವು ಹೇಳ್ತೇವೆ, ಅವರು ನೋಡಲಿಕ್ಕೆ ಚೆನ್ನಾಗಿದ್ದಾನೆ, ಇಲ್ಲ ನೋಡಿ ಚೆನ್ನಾಗಿದ್ದಾಳೆ, ತುಂಬ ರೂಪವತಿ ಆಗಿದ್ದಾಳೆ, ಅಥವಾ ಅವರು ರೂಪವಂತ ಒಳ್ಳೆಯ ಪರ್ಸನಾಲಿಟಿ ಇದೆ ಅಂತ ನಾವು ಹೇಳ್ತೇವೆ ನೋಡುವಾಗ. ಅದೇ ಆ ಪರ್ಸನಾಲಿಟಿ ಒಟ್ಟಿಗೆ ನಮ್ಮ ಗುಣ ಸ್ವಭಾವ ಅದು ತುಂಬ ಮುಖ್ಯ. ಅದರ ಮೇಲೆ ನಾವು ಇನ್ನೊಬ್ಬರನ್ನು ಆಕರ್ಷಣೆ ಮಾಡಬಹುದು. ಬರೀ ರೂಪವಂತಿದ್ದರೆ ಸಾಲೋದಿಲ್ಲ. ನಮ್ಮಲ್ಲಿರುವಂಥ ನಮ್ಮ ಗುಣಗಳನ್ನು, ನಮ್ಮ ಸ್ವಭಾವವನ್ನು ನಾವು ಇತರರು ಮೆಚ್ಚುವಂತೆ ಇರಬೇಕು. ಅದಕ್ಕೆ ಇದು ಒಂದು ಗಾದೆ, ಸೌಂದರ್ಯಕ್ಕಿಂತ ಗುಣ ಮುಖ್ಯ ಅಂಥೇಳಿ. ನೆಕ್ಸ್ಟು, ಆಸೆಗೆ ಅಂತ್ಯ ಇಲ್ಲ, ದುರಾಸೆಗೆ ಕೊನೆ ಇಲ್ಲ. ನಾವು ಎಲ್ಲ ನೋಡ್ತಾ ಇದ್ದೇವೆ. ನಾವು ಹೆಚ್ಚು ಕಡಿಮೆ ಪ್ರತಿ ದಿವಸ ಅಂತ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ನಡೆಯುವಂಥ ಅಕ್ರಮಗಳು, ಮೋಸಗಳು, ಇನ್ನೊಬ್ಬರಿಗೆ ಮೋಸದಲ್ಲಿ ಸಿಕ್ಕಿಸಿ ಹಾಕಿಸಿ ವಂಚನೆ ಮಾಡಿ ನಾವು ಮಾಡುವಂಥ ಸಂಪಾದನೆ. ಅದಕ್ಕೆ ಆಸೆಗೆ ಅಂತ್ಯ ಇಲ್ಲ, ಅದಕ್ಕೆ ಕೊನೆ ಅಂತ್ಯ ಇಲ್ಲ. ದುರಾಸೆ, ಆಸೆಗಿಂತಲೂ ದುರಾಸೆ ಮತ್ತು ಕೆಟ್ಟದ್ದು ಅಂತ ಹೇಳ್ತಾರೆ. ಆಸೆ ಅಂದರೆ ನಮಗೆ ಬೇಕು, ಅದು ಇಂತಿಷ್ಟು, ಅದಕ್ಕೊಂದು ಲಿಮಿಟ್ ಇರ್ತದೆ. ನಮ್ಮ ಮನೆ, ನಮ್ಮ ಜಾಗನ, ನಮ್ಮ ಪ್ರಾಪರ್ಟಿ, ನಮ್ಮ ಜಮೀನು ನಮ್ಮದು ಇರ್ತದೆ. ಇದು ಅದನ್ನು ಉಳಿಸ್ಕೊಂಡು ಹೋದರೆ ಅದು ಆಸೆ ಅಂತ. ಆದರೂ ಅದಕ್ಕೊಂದು ಲಿಮಿಟ್ ಇರ್ತದೆ. ಇದಕ್ಕೆ ದುರಾಸೆಗೆ ಇದು ಮಿತಿ ಇಲ್ಲ. ನಮಗೆ ಎಷ್ಟು ಸಿಕ್ಕಿದರೂ ನಮಗೆ ತೃಪ್ತಿ ಇಲ್ಲ. ನಾವು ಅದನ್ನು ಅಕ್ರಮವಾಗಿ ಸಂಪಾದನೆ ಮಾಡೋದು ಅದು ಸರಿಯಲ್ಲ, ಮಾಡಬಾರ್ದು ಎಂಬ ದೃಷ್ಟಿಯನ್ನು ಇದು ಒಂದು ಗಾದೆಗಳು. ಇನ್ನೊಂದು ನೆಕ್ಸ್ಟು, ತಾಯಿಗೆ ಮಗಳು ಸಿಗಬಹುದು, ಆದರೆ ಮಗಳಿಗೆ ತಾಯಿ ಸಿಗುತ್ತಾಳೆ. ಸಾಧ್ಯವೇ ಇಲ್ಲ. ತಾಯಿಗೆ ಮಗಳು ಸಿಗ್ತಾಳೆ, ಆದರೆ ಮಗಳಿಗೆ ತಾಯಿ ಸಿಗುವುದು ಏನೋ ಒಂದು 5% ಇರ್ಬೋದು, 5% ಇರಲಿಕ್ಕಿಲ್ಲ. ಮಗಳಿಗೆ ತಾಯಿ ಅಂತ ಹೇಳಿದರೆ ಅಷ್ಟೊಂದು ಒಳ್ಳೆಯ ಗುಣಾತ್ಮಕವಾಗಿರುವಂಥ ಹೆಂಗಸು ಸಿಗುವುದು ತುಂಬ ಅಪರೂಪ. ನೆಕ್ಸ್ಟ್, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಸೊ ಆನೆ ಅದು ಅಷ್ಟು ದೊಡ್ಡ ಆನೆ, ಅದು ಹೆಚ್ಚು ಕಮ್ಮಿ ತುಂಬ ಭಾರವಾದ ಅದು ಪ್ರಾಣಿ. ಅದು 500 kg ಇರಬಹುದು, ಹೆಚ್ಚು ಕಮ್ಮಿ ಅದನ್ನು ಜಾಸ್ತಿ ಇರಬಹುದು. ಆದರೆ ಆ ಇರುವೆಯ ಭಾರ ಇರುವೆಗೆ ಅಂತ ಅರ್ಥ. ಅಂದರೆ ಯಾವುದೇ ವಸ್ತು ಇರಲಿ, ಯಾವುದೇ ಪ್ರಾಣಿ ಇರಲಿ, ಅವರವರ ಭಾರವನ್ನು ಅವರವರೇ ತಿಳಿದುಕೊಳ್ಳುವಂಥದ್ದು ಶಕ್ತಿ ಬೇಕು. ಸೊ ಇನ್ನೊಂದು, ಅನ್ನ ಹಸಿವು ನೀಗಿಸುತ್ತದೆ, ಜ್ಞಾನ ಅಂದರೆ ವಿದ್ಯೆ, ನಮ್ಮ ಕಲಿತಂಥ ವಿದ್ಯೆ ಅಜ್ಞಾನವನ್ನು ತೊಲಗಿಸುತ್ತದೆ. ಯಾವ ರೀತಿ ನಮಗೆ ಹಸಿವು ಬೇಕಾದಾಗ ನಮಗೆ ತಿನ್ನಲಿಕ್ಕೆ ಬೇಕು, ಅದೇ ರೀತಿ ಈ ವಿದ್ಯೆ ಎನ್ನುವುದು ನಮ್ಮಲ್ಲಿರುವಂಥ ಒಂದು ಅಜ್ಞಾನ ನಮ್ಮಲ್ಲಿದ್ದರೆ ಅದು ಹೋಗಲಾಡಿಸುತ್ತದೆ. ನೆಕ್ಸ್ಟು, ಸದ್ಗುಣಕ್ಕೆ ಮೀರಿದ ಸೌಂದರ್ಯ ಬೇರೆ ಯಾವುದೂ ಇಲ್ಲ. ಅದೇ ಮೊದಲೇನ ಇಲ್ಲಿ ಗಾದೆ ಬರ್ತಿದ್ದೆ, ಸೌಂದರ್ಯಕ್ಕಿಂತ ಗುಣ ಮುಖ್ಯ. ಅದೇ ಅರ್ಥದಲ್ಲಿ ಇದು ಬರುವಂಥದ್ದು, ಸ್ವಲ್ಪ ಚೇಂಜ್ ಅಷ್ಟೇ. ಸದ್ಗುಣಕ್ಕೆ ಮೀರಿದ ಸೌಂದರ್ಯ, ಅದೇ ಸೌಂದರ್ಯ ನಮ್ಮಲ್ಲಿರುವಂಥ ಒಳ್ಳೆಯ ಗುಣ, ಒಳ್ಳೆಯ ಇನ್ನೊಬ್ಬರಿಗೆ ನಾವು
ಮಾಡುವಂಥ ಏನಾದರೂ ಸಣ್ಣ ಸಣ್ಣ ಸಹಾಯಗಳು, ಅದಕ್ಕೆ ಸದ್ಗುಣ ಅಂತ ಹೇಳ್ತೇವೆ. ಅದನ್ನು ಮೀರಿದ ಸೌಂದರ್ಯ ಬೇರೆ ಯಾವುದೂ ಇಲ್ಲ. ಇನ್ನೊಂದು ನೆಕ್ಸ್ಟು, ಕೈಲಾಗದವನು ಮೈ ಪರಿಚಿಕೊಂಡಂತೆ ಅಂತ ಹೇಳ್ತಾರೆ. ಯಾರಿಗೆ ಯಾವುದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಅವನು ಆಗದ ಕೆಲಸವನ್ನು ಅವನು ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೆ ಅವನು ಕೊನೆಗೆ ಅವನು ತನ್ನ ಮೇನವನ್ನು ಪರಿಚಿಕೊಂಡ ಹಾಗೆ ಅಂತೇಳಿ. ಅಂದರೆ ಸರಿಯಾಗಿ ಯಾವುದು ಗೊತ್ತಿಲ್ಲದಿದ್ದರೆ ಅಂಥವರಿಗೆ ಈ ಗಾದೆ ಉದಾಹರಣೆ ಆಗುತ್ತದೆ. ನೆಕ್ಸ್ಟು, ಊದುವ ಶಂಖ ಊದಿಯೇ ಬಿಟ್ಟ. ಊದಿಯ ಶಂಖ ಊದಿಯೇ ಬಿಟ್ಟು ಅಂತ ಹೇಳಿದರೆ ಅವನು ಯಾವ ಕೆಲಸ ಮಾಡೋದಾದರೂ ಮಾಡದೇ ಇರಲಿ, ಅವನು ಕೊನೆಯದಾಗಿ ಅದನ್ನು ಅವನು ನಾನು ಮಾಡಿದ್ದೇ ಸರಿ, ನನ್ನ ಕೆಲಸ ಆಯಿತು, ಇದರಲ್ಲಿ ಏನು ತಪ್ಪು ಇಲ್ಲ ಅಂತ ಹೇಳಿ ಒಂದು ಶಂಖ ಊದು ಅಂತ ಹೇಳ್ತೇವೆ. ಶಂಖವನ್ನು ಈಗ ಶಂಖಗಳು ಇಲ್ಲ, ಕಮ್ಮಿ ಇದೆ. ದೇವಸ್ಥಾನದವರುಗಳಲ್ಲಿ ನಾವು ಶಂಖಗಳನ್ನು ನೋಡ್ಬೋದು, ಅದು ಊದುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿಯೂ ಅಷ್ಟೇ, ಶಂಖ ಊದಿ ಅಂದರೆ ಅವನು ತನ್ನ ಮಾಡಿದ ಕೆಲಸವನ್ನು ಅವನು ಮಾಡಿಬಿಟ್ಟ ಅಷ್ಟೇ. ಅದು ಯಾವ ರೀತಿ ಇದೆ, ಅದು ಸರಿಯಾಗಿದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಅವನಿಗೆ, ಏನೋ ಒಂಥರ ಕಾಟಾಚಾರಕ್ಕೆ ಮಾಡಿದಾಗೆ ಇದೊಂದು ಉದಾಹರಣೆ. ನೆಕ್ಸ್ಟು, ಮಾತಿನಲ್ಲಿರುವ ದೃಢತೆ ಕೃತಿಯಲ್ಲಿ ಇರುವುದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಮಾತಿನಲ್ಲಿ ಅಂದರೆ ನಾವು ಮಾಡುವ ಕೆಲಸದಲ್ಲಿ ದೃಢತೆ ಬೇಕು. ಮಾತಾಡಲಿಕ್ಕೆ ಸುಲಭ ಯಾವುದು, ಆದರೆ ಅದನ್ನು ಕಾರ್ಯಗತ ಮಾಡೋದು ತುಂಬ ಕಷ್ಟ ಎಂಬ ಈ ಅರ್ಥ ಬರ್ತದೆ. ಇನ್ನೊಂದು, ಸಾವು ಭಯವಲ್ಲ, ಭಯವೇ ಸಾವು. ಎಲ್ಲಿಗೆ ಮರಣವನ್ನು ಬರುವಂಥದ್ದೇ ಪ್ರತಿಯೊಬ್ಬರಿಗೆ, ಅದು ಯಾವಾಗ ಯಾವುದು ಗೊತ್ತಾಗೋದಿಲ್ಲ. ಆದರೆ ಅದರಿಂದಲೇ ನಾವು ಹಿಂದೆ ಇರಬಾರ್ದು, ಭಯವೇ. ಅದಕ್ಕೋಸ್ಕರ ನಾವು ಎಷ್ಟು ದಿವಸ ಇರ್ತೇವೆ, ಎಷ್ಟು ವರ್ಷ ಇರ್ತೇವೆ, ಅದು ಯಾವುದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಭಯವಲ್ಲ ಅದು ನಮಗೆ, ಅದು ಸಾಮಾನ್ಯವಾಗಿ ಬರುವಂಥದ್ದು. ವಯಸ್ಸಾದ ಮೇಲೆ ಅದು ಬರುವಂಥದ್ದೇ ಮರಣ. ಆದರೆ ಭಯವೇ ಸಾವು. ನಾವು ಹೆದರಿಕೊಂಡಿರುವಂಥದ್ದೇ ಅದು ಒಂದು ಸಾವು ಅಂತ ಹೇಳ್ತೇವೆ. ನಾವು ಹೆದರಿಕೊಂಡು ಇರಬಾರ್ದು. ನಾನು ಯಾವಾಗ ಹೋಗ್ತಾನೆ, ನಾನು ಯಾವಾಗ ಜೀವ ಹೋಗ್ತದೆ, ಅದನ್ನು ನಾವು ಬಿಟ್ಟು ನಾವು ಧೈರ್ಯವಾಗಿ ಮುನ್ನಡೆಯಬೇಕು ಎಂಬುದು ಇದರ ಅರ್ಥ. ಸ್ವರ್ಗ ಎಲ್ಲರಿಗೂ ಬೇಕು, ನೆಕ್ಸ್ಟ್ ಇದು. ಆದರೆ ಸಾಯಲಿ ಯಾರೂ ತಯಾರಿಲ್ಲ, ಇದು ಕರೆಕ್ಟ್. ಇದು ಎಲ್ಲರಿಗೂ ಬೇಕಂತೆ ಸ್ವರ್ಗ. ಅದು ಹಿಂದೆ ಸ್ವರ್ಗ ನರಕ ಅಂಥೇಳಿ ಕಥೆಗಳಲ್ಲಿ ಪುರಾಣಗಳಲ್ಲೆಲ್ಲ ಬರ್ತದೆ. ಈ ತಾನು ಸಾಯಬೇಕು, ಸ್ವರ್ಗ ಪಡೆಯಬೇಕು ಅಂತ ಇದು ಇನ್ನೊಂದು ಅರ್ಥ ಇದೆ. ಸ್ವರ್ಗ ಎಲ್ಲರಿಗೂ ಬೇಕು ಅಂತ ಹೇಳ್ತವೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ. ಆದರೆ ಸಾಯಲು ಯಾರು ತಯಾರು ಇರೋದಿಲ್ಲ, ಎಲ್ಲರಿಗೂ ಸ್ವರ್ಗ ಬೇಕು ಆ ಅರ್ಥದಲ್ಲಿ. ನೆಕ್ಸ್ಟು, ಇನ್ನೊಂದು, ವಿದ್ಯೆಯ ಇನ್ನೊಂದು ಮುಖವೇ ಸಂಸ್ಕಾರ. ವಿದ್ಯೆ ಅಂತ ಹೇಳಿದರೆ ಇನ್ನೊಂದು ಮುಖ ಸಂಸ್ಕಾರ. ಅಂದರೆ ವಿದ್ಯೆ ಮಾತ್ರ ನಾವು ಕಲಿತರೆ ಸಾಲದು, ನಮ್ಮೊಟ್ಟಿಗೆ ಅದನ್ನು ಸಂಸ್ಕಾರವನ್ನು ಸಹ ನಾವು ರೂಢಿಸಿಕೊಳ್ಳಬೇಕು. ರೀತಿಗಳು, ಯಾರೊಟ್ಟಿಗೆ ಹೇಗೆ ಮಾತಾಡಬೇಕು, ಯಾರಿಗೆ ನಾವು ಯಾವ ರೀತಿಯಲ್ಲಿ ಗೌರವ ಕೊಡಬೇಕು, ನಮ್ಮ ಕೆಲಸ ಆಗಬೇಕು. ಮಾತ್ರ ಅಲ್ಲ, ನಮ್ಮಲ್ಲಿ ಇರುವಂಥ ಅದೊಂದು ನಾವು ಗುಣವನ್ನು ನಾವು ತೋರಿಸಬೇಕು. ಅದಕ್ಕೆ ಸಂಸ್ಕಾರ ಅಂತ ಹೇಳುವಂಥದ್ದು. ಒಳ್ಳೆಯ ನಡತೆ, ಗುಣನಡತೆ, ಅದೇ ಸಂಸ್ಕಾರ. ಇನ್ನೊಬ್ಬರಿಗೆ ಬೇಸರ ಆಗದಾಗೆ ಮಾತಾಡೋದು, ಅದು ಒಂದು ಸಂಸ್ಕಾರವೇ. ಅದೇ ರೀತಿ ನೆಕ್ಸ್ಟ್, ಸಜ್ಜನರ ನಡತೆ ಗಂಧದಂತೆ ಹರಡುತ್ತದೆ. ಎಲ್ಲರಿಗೂ ಗೊತ್ತಿದೆ, ಸುಗಂಧ ದ್ರವ್ಯ, ಪರಿಮಳ, ಗಂಧ ಅಥವಾ ಹೂಗಳು ಯಾವ ರೀತಿ ಅದು ಪರಿಮಳವನ್ನು ಸೂಚಿಸ್ತಾ ಇರ್ತದೆ, ಅದು ಸಜ್ಜನರ ನಡತೆಗೆ ಸಮಾನ. ಅದೇ ರೀತಿ ದುರ್ಜನರ ನಡತೆ ಮಂಜಿನಂತೆ ಕರಗುತ್ತಾ ಇರ್ತದೆ. ದುರ್ಜನರು ಅಂತ ಹೇಳಿದರೆ ಬೇಡದ ಕೆಲಸ ಮಾಡುವಂಥದ್ದು, ಇನ್ನೊಬ್ಬರಿಗೆ ಅನಾವಶ್ಯವಾಗಿ ತೊಂದರೆ ಮಾಡುವಂಥದ್ದು, ಇದಕ್ಕೆಲ್ಲ ನಾವು ದುರ್ಜನರು ಅಂತ ಹೇಳ್ತೇವೆ. ಅದು ಅವರ ನಡತೆ ಮಂಜಿನಂತೆ ಕರಗುತ್ತಾ ಇರ್ತದೆ. ನೆಕ್ಸ್ಟು, ಎಲ್ಲವನ್ನೂ ಕೊಂಡುಕೊಂಡರೂ ಸಂತೃಪ್ತಿ ಕೊಡಲಾಗೋದು. ನಾವು ಏನು ಬೇಕಾದರೂ ತಗೊಳ್ಬೋದು, ಯಾವುದನ್ನು ನಾವು ಕೊಂಡುಕೊಳ್ಳಬಹುದು ಹಣ ಕೊಟ್ಟು. ಅದರ ತೃಪ್ತಿ, ಸಂತೃಪ್ತಿ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪಲ್ಲಕ್ಕಿಯಲ್ಲೇ ಕುಳಿತರೆ ಪಲ್ಲಕ್ಕಿರುವವರು ಯಾರು? ಅಂದರೆ ಎಲ್ಲರೂ ಯಜಮಾನ ಆದರೆ ಕೇಳುವವರು ಯಾರು, ಹೇಳುವವರು ಯಾರು? ಆ ಅರ್ಥದಲ್ಲಿ ಬರ್ತದೆ ಅಲ್ಲಿ.
ಪಲ್ಲಕ್ಕಿ ಅಂದರೆ ಹಿಂದೆ ಇತ್ತು ಪಲ್ಲಕ್ಕಿ, ನಾವು ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ನೋಡ್ತೇವೆ, ಅಥವಾ ಚಾರಿತ್ರಿಕ ಸಿನಿಮಾಗಳಲ್ಲಿ ಅಥವಾ ಬರುವಂಥ ಈ ಧಾರಾವಾಹಿಗಳಲ್ಲಿ ನಾವು ನೋಡ್ತೇವೆ ಪಲ್ಲಕ್ಕಿಯಲ್ಲಿ. ಆ ಪಲ್ಲಕ್ಕಿಯನ್ನು ಅಲ್ಲಿ ರಾಜರಾಣಿಯರು ಕುಳಿತುಕೊಂಡು ಅವರ ಸೇವಕರು ಎತ್ತಿಕೊಂಡು ಹೋಗುವಂಥದ್ದು 4 ಜನ ಚಕ್ರದ ಬದಲಿಗೆ, ಅದಕ್ಕೆ ಪಲ್ಲಕ್ಕಿ ಅಂತ ಹೇಳ್ತಾರೆ. ಆ ಪಲ್ಲಕ್ಕಿ ಎಲ್ಲರೂ ಪಲ್ಲಕ್ಕಿ ಬೇಕು ಅಂತ ಹೇಳಿದರೆ ಅದಕ್ಕೆ ಹೊರುವವರು ಯಾರು ಅಂದರೆ ಯಾರು ಕೆಲಸ ಮಾಡ್ತಾರೆ, ಯಾವ ಕೆಲಸ ಆಗಬೇಕು ಅದು ಮಾತಾಡಲಿಕ್ಕೆ ಸುಲಭ, ಅದನ್ನು ಮಾಡಿ ತೋರಿಸುವುದು ಕಷ್ಟ ಅನ್ನೋ ಒಂದು ಅರ್ಥ ಇದೆ. ಸೊ ಇನ್ನೊಂದು, ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದು ಲೇಸು. ನಾವು ಇರುವಾಗಲೇ ನಮ್ಮಲ್ಲಿ ಏನಾದರೂ ಆದರೆ ನಮ್ಮಲ್ಲಿ ಇದನ್ನು ನಾವು ಕೊಡುವಂಥದ್ದು, ಅಂದರೆ ಅದರಲ್ಲಿ ನಗದು ಅಂತ ಅರ್ಥ ಬರೋದಿಲ್ಲ, ಹಣ ಅಂತ ಬರೋದಿಲ್ಲ, ಯಾವುದೇ ವಿಷಯ ಇರಲಿ ನಮ್ಮಲ್ಲಿದ್ದನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟು ಸಹಾಯ ಮಾಡೋದು ಇದರ ಮುಖ್ಯ ಧ್ಯೇಯ. ಅದು ಕೊಟ್ಟು ಹೋಗುವುದು ಲೇಸು ಅಂದರೆ ಅದೇ ಮುಖ್ಯ. ನಾವು ಇರುವಾಗ ನಾವು ಅದನ್ನು ಕೊಡೋದು ಅದು ಶಾಶ್ವತ. ಆಮೇಲೆ ನೆಕ್ಸ್ಟ್, ಒಳ್ಳೆಯ ಗುಣ ನಮ್ಮನ್ನು ಕಾಯುತ್ತದೆ. ಅದು ಮೇಲೆ ಬಂದಂಥ ಗುಣದಲ್ಲಿ ಅದೊಂದು ಬರ್ತದೆ. ನಾವು ಸರಿಯಾಗಿದ್ದರೆ ನಾವು ಇನ್ನೊಬ್ಬರಿಗೆ ಸಹಕಾರ ಮನೋಭಾವನೆ, ಕಾಪರೇಷನ್ ಅಂದರೆ ನಾವು ಏನಾದರೂ ಕೊಡುವಂಥ ನಮ್ಮಲ್ಲಿ ಗುಣ ಇದ್ದರೆ ಅದು ನಮ್ಮನ್ನು ಕಾಯ್ತದೆ. ಇನ್ನೊಬ್ಬರು ನಾವು ಯಾರಿಗೆ ಸಹಾಯ ಮಾಡ್ತಾರೆ ಅವರು ನಮಗೆ ಸಹಾಯ ಮಾಡ್ತಾರಂತಿಲ್ಲ, ಇನ್ನೊಬ್ಬರು ನಮಗೆ ಗುರುತಪರಿಚಯ ಇಲ್ಲದವರು ನಮಗೆ ಬಂದು ಸಹಾಯ ಮಾಡುತ್ತಾರೆ. ಇದು ಒಳ್ಳೆಯ ಗುಣ ನಮ್ಮಲ್ಲಿದ್ದರೆ ಅದು ನಮಗೆ ಯಾರಾದರೂ ಅನಿರೀಕ್ಷಿತವಾಗಿ ಬಂದು ನಮಗೆ ಸಹಾಯ ಮಾಡ್ತಾರೆ. ಕೆಟ್ಟ ಗುಣ, ಅದೇ ನಮ್ಮ ಇನ್ನೊಂದು ಕೊನೆಯದು ಈ ಪುಟದಲ್ಲಿ, ಕೆಟ್ಟ ಗುಣ ನಮ್ಮನ್ನು ಕಾಡುತ್ತದೆ. ಅದೇ ಎಲ್ಲರಿಗೂ ಗೊತ್ತೇ ಇದೆ, ನಮ್ಮಲ್ಲಿರುವ ಒಂದು ಒಳ್ಳೆಯ ಗುಣ ಇದ್ದರೆ ಎಲ್ಲರೂ ನಮ್ಮನ್ನು ಕರೀತಾರೆ, ಮಾತಾಡ್ತಾರೆ, ಅಥವಾ ಒಂದು ಸಮಾಜದಲ್ಲಿ ನಮಗೆ ಒಂದು ಉತ್ತಮ ಸಹಕಾರವನ್ನು ಗೌರವವನ್ನು ಕೊಡುತ್ತಾರೆ. ಅದು ಇಲ್ಲಿ ಕೆಟ್ಟ ಗುಣ ನಮ್ಮನ್ನು ಕಾಡುತ್ತದೆ. ಅದೇ ನಮಗೆ ಒಳ್ಳೆಯ ಗುಣ ಇಲ್ಲದಿದ್ದರೆ ನಮ್ಮನ್ನು ಯಾರು ಅಷ್ಟಾಗಿ ಇಷ್ಟಪಡೋದಿಲ್ಲ. ಸೊ ಇದು ಇಲ್ಲಿಗೆ 20 ಇವತ್ತು ಆಯಿತು. ಇಲ್ಲಿವರೆಗೆ ಒಟ್ಟಿಗೆ 240 ನಾನು ಬರೆದದ್ದನ್ನು ಕಾರ್ಯಗಳು ಆಯಿತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.